That's all students, a very good evening and a wholeheartedly welcome you all for Enlightened Educators. ಆ್ಯಂಡ್ ಬಹಳ ದಿನಗಳ ನಂತರ ಮತ್ತೆ ನಿಮ್ಮೊಟ್ಟಿಗೆ ನಾನು ಕನೆಕ್ಟ್ ಆಗ್ತಾ ಇರೋವಂಥದ್ದು. ಈಗ ಬಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ತುಂಬ ದೊಡ್ಡ ಅಪ್ಡೇಟು. ಏನಂದರೆ ರಿಸಲ್ಟ್ಸ್ ಆಫ್ ಬಿ ಥರ್ಡ್ ಸೆಮಿಸ್ಟರ್ ದಟ್ ಇಸ್ 2021 ಆ್ಯಂಡ್ 2022 ಸ್ಕೀಮ್ ಅನೌನ್ಸ್ಮೆಂಟ್ ಆಗಿದೆ. ಸೊ ನಿಮ್ಮ ಥರ್ಡ್ ಸೆಮಿಸ್ಟರ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಸೊ ಎಲ್ಲರಿಗೂ ನಾನು ಹೇಳ ಬಯಸೋದಿಷ್ಟೇ, ಸೊ ದಯವಿಟ್ಟು ರಿಸಲ್ಟ್ಸನ್ನು ಅಚ್ಚುಕಟ್ಟಾಗಿ ನೋಡಿ, ಆಯಿತಾ. ಸೊ ಇಲ್ಲಿ ನಾನು ಮತ್ತೆ ನಿಮಗೆಲ್ಲರಿಗೂ ಮೋಟಿವೇಶನ್ ಕೊಡಲಿಕ್ಕಿದೆ. ಯಾಕೆ ಅಂದರೆ ದಿಸ್ ಮೋಟಿವೇಶನ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಟು ಈಚ್ ಆ್ಯಂಡ್ ಎವರಿ ಸ್ಟೂಡೆಂಟ್ ಹೂ ಸ್ಟಡಿಂಗ್ ಇನ್ ಥರ್ಡ್ ಸೆಮಿಸ್ಟರ್. ಸಿ ಐ ವಾಂಟೆಡ್ ಟು ಟೆಲ್ ಒನ್ ಥಿಂಗ್. ಸೊ ನಾನು ಏನು ಹೇಳ ಬಯಸ್ತೀನಿ ಅಂದರೆ ಇಲ್ಲಿ ಮ್ಯೂಸಿಯನ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿದ್ರೆ ರಿಸಲ್ಟ್ಸ್ ಬರುತ್ತೆ. ಸೊ ನಾನು ಏನು ಹೇಳ ಬಯಸ್ತೀನಿ ಅಂತಂದರೆ ದಯವಿಟ್ಟು ಒಂದನ್ನು ತಿಳ್ಕೊಳ್ಳಿ ಸ್ಟೂಡೆಂಟ್ಸ್. ಐ ವಾಂಟೆಡ್ ಟು ಮೇಕ್ ಶೋರ್ ದಟ್ ಯು ಪೀಪಲ್ ಆರ್ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ಯು ಪೀಪಲ್ ಆರ್ ಮೋರ್ ಏನಂತ ಹೇಳ್ತಾರೆ ಲೈಕ್ಸೆ ಧೈರ್ಯವಂತರು, ಶಕ್ತಿವಂತರು, ಯುಕ್ತಿವಂತರು ಅಂತ ನಾವೇನು ಹೇಳ್ತೀವಲ್ಲ ಅದು ನೀವು ಆಗಬೇಕೀಗ. ಈಗ ಅದು ನೀವು ಆಗದೆ ಹೋದರೆ ತುಂಬ ಕಷ್ಟ ಆಗುತ್ತೆ, ಎಸ್ಪೆಷಲಿ ಫಾರ್ ಒನ್ ಹೂ ಹ್ಯಾಸ್ ಫೇಲ್ಡ್ ಇನ್ ಸಬ್ಜೆಕ್ಟ್ಸ್, ಆಯಿತಾ. ಪಾಸ್ ಆದವ್ರು ಬೇಡ, ನನಗೆ ಪಾಸ್ ಆದವ್ರ ಕತೆ ನಂಗೆ ಬೇಡವೇ ಬೇಡ. ಪಾಸ್ ಆಗಿದ್ದೀರಿ, ನಿಮ್ಮದು ಕ್ಲಿಯರ್ ಆಯಿತು, ಫೋರ್ತ್ ಸೆಮ್ಗೆ ಹೋಗ್ತೀರಾ, ನಿಮ್ಮಂದಲೂ ಖುಷಿಯಾಗಿದ್ದಾರೆ. ಅಂತೂ ನಮ್ಮ ಹುಡುಗ ಅಥವಾ ಹುಡುಗಿ, ನಮ್ಮ ಮಕ್ಕಳು ಅಥವಾ ಮಗ ಪಾಸ್ ಆದ್ರೂ ಅನ್ನೋ ಥರ ಆಗುತ್ತೆ ಅದು ಕತೆ. ಸೊ ಲೀವ್ ಆಫ್ ದ್ಯಾಟ್. ಈಗ ಫೇಲ್ಡ್ ಮಕ್ಕಳಿಗೆ ಸ್ಪೆಷಲಿ ಯಾರ್ಯಾರು NL ಫೇಲ್ ಆಗಿರ್ತೀರಾ, ಅಥವಾ ಸ್ಪೆಷಲಿ ಯಾರು EPCಲಿ ಫೇಲ್ ಆಗಿರ್ತೀರಾ, ಇಲ್ಲ ಯಾವ್ದಾದ್ರು ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿರ್ತೀರಾ, ಡಿಫಿಕಲ್ಟಿ ಸಬ್ಜೆಕ್ಟ್ ನಿಮಗೆ ಯಾವುದು ಅನಿಸುತ್ತೆ ಅದ್ರಲ್ಲಿ ಫೇಲ್ ಆಗ್ತೀರಾ. ಮೇನ್ 3 ಸಬ್ಜೆಕ್ಟ್ ಫೇಲ್ ಆಗೋದಂದರೆ ಒಂದು ಇ ಪಿ ಸಿ ಸ್ವಲ್ಪ ಡಿರೈವೇಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಕೆಲವ್ರು ಆಗೋ ಅಂಥ ಚಾನ್ಸಸ್ಸು. ನೆಟ್ವರ್ಕ್ ಮತ್ತು ಮ್ಯಾಥ್ಸ್ ಎರಡೂ ಅಂತೂ ಇಟ್ಸ್ ಅ ಕಾಮನ್, ಆಯಿತಾ. ಸೊ ನೀವು ಏನೇ ಆಗಿರಲಿ, ಏನೇ ಕಾರಣಕ್ಕೆ ಫೇಲ್ ಆಗಿರಲಿ, ಈಗ ಅದನ್ನು ಯೋಚನೆ ಮಾಡ್ಕೊಂಡು ಕೂರೋಂಥ ಸಮಯ ಅಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ಓನ್ಲಿ ದಿಸ್, ಬೇರೆ ನೀವು ಯಾವ್ಯಾವ ಬ್ರಾಂಚಲ್ಲಿ ನೀವು ಯಾವ ಸಬ್ಜೆಕ್ಟ್ ಫೇಲ್ಡ್ ಆಗಿದ್ದೀರಿ ಅದನ್ನು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ದಿಸ್ ಬ್ರಾಂಚ್ ಐ ಆಮ್ ಸ್ಪೀಕಿಂಗ್. ನೀವು CS ಆಗಿರಲಿ, AS ಆಗಿರಲಿ, ML ಆಗಿರಲಿ, AIDS ಆಗಿರಲಿ, ಇಲ್ಲ ಮೆಕ್ಯಾನಿಕಲು, ಸಿವಿಲ್, ವಾಟ್ ಎವರ್ ಬ್ರಾಂಚ್ ದಟ್ ಈಸ್ ಸ್ಟಡಿಂಗ್ ಇನ್ ಎಲೆಕ್ಟ್ರಿಕಲ್ ಸ್ಪೆಷಲಿ, ವಾಟ್ ಎವರ್ ಬ್ರಾಂಚ್ ಇಸ್ ಸ್ಟಡಿಂಗ್, ಎಸ್ಪೆಷಲಿ ಎಲೆಕ್ಟ್ರಿಕಲ್ ಅಂತೂ ತುಂಬ ಟಫ್ ಇದೆ, ನಿಮಗೆ ಗೊತ್ತು. ಎಲೆಕ್ಟ್ರಿಕಲಲ್ಲಿ ಯಾರು ಪ್ರಾಬ್ಲಮ್ ಮಾಡ್ಕೊಂಡ್ರಿ, ಸಿವಿಲಲ್ಲಿ, ಮೆಕ್ಯಾನಿಕಲಲ್ಲಿ, IML, DS ಅಥವಾ CS, IS ಅಥವಾ ENC ನೀವು ಅದರಲ್ಲಾದ್ರು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಆಲ್ಸೋ ಏನಾದ್ರು ಸಬ್ಜೆಕ್ಟ್ ಬ್ಯಾಕ್ ಇಟ್ಕೊಂಡ್ರಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ ಅಂತಂದರೆ, ಸೊ ದಯವಿಟ್ಟು ಯಾರನ್ನೂ ಹೆದರ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆ ಗೊತ್ತಾ, ಓಪನ್ಲಿ ಆಲ್ಮೋಸ್ಟ್ ಎಲ್ಲರೂ ಏನು ತಲೆಗೆ ತುಂಬೋದು, ನನಗೆ ಇಷ್ಟು ಮಾರ್ಕ್ಸೇ ಬಂದಿಲ್ಲ, ಸೊ ಹಂಗಾಗಿ ಮುಂದಕ್ಕೆ ನಿಂಗೆ ತುಂಬ ಕಷ್ಟ ಆಗುತ್ತೆ, ಪ್ಲೇಸ್ಮೆಂಟ್ಸ್ಗೆಲ್ಲ ಕಷ್ಟ ಆಗುತ್ತೆ, ಕೆಲಸ ಕಷ್ಟ ಆಗುತ್ತೆ. ಆ್ಯಂಡ್ ಮತ್ತೆ ತಿರ್ಗಾ ಒಂದೊಂದು ಪಾಯಿಂಟು ಇಂಪಾರ್ಟೆಂಟು, CGPA ಇಂಪಾರ್ಟೆಂಟು ಅಂತ ಹೇಳೋ ಕಾಲದಲ್ಲಿ ಐ ಆಮ್ ಟೆಲ್ಲಿಂಗ್ ದ್ಯಾಟ್ ಡೋಂಟ್ ಥಿಂಕ್ ಮಚ್ ಅಬೌಟ್ ಇಟ್. ಯಾಕಂದರೆ ಈ ಟೈಮಲ್ಲಿ ಆಗೋಗಿರೋದನ್ನ ಯೋಚನೆ ಮಾಡ್ತಾ ಕೂರೋ ಸಮಯ ಅಲ್ಲ. ಆ್ಯಂಡ್ ಯು ಶುಡ್ ನಾಟ್ ಟೇಕ್ ಇಟ್ ಟು ನೆಗೆಟಿವ್, ಆಯಿತಾ. ತುಂಬ ನೆಗೆಟಿವ್ಗೆ ತೊಗೊಳ್ಳೋದು, ಡಿಪ್ರೆಷನ್ಗೆ ಹೋಗೋದು, ಕಣ್ಣೀರು ಹಾಕೋದು, ಒಂಥರ ನೋವು ಪಟ್ಕೊಳ್ಳೋದು, ದಟ್ ಈಸ್ ನಾಟ್ ರೈಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಬಿಕಾಸ್ ಎವ್ರಿಥಿಂಗ್ ಇಸ್ ಓವರ್. ಈಗ ನೀವು ಹೆಂಗೆ ಕಾನ್ಸಂಟ್ರೇಟ್ ಮಾಡಬೇಕು, ದಡದಿಂದ ಆಚೆ ಬರಬೇಕಂದ್ರೆ ಈಗ ಆಗಿದೆ ಪ್ರಾಬ್ಲಮ್, ಈಗ ನಾನು ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು. ಸ್ಪೆಷಲಿ ENC ಮಕ್ಕಳಲ್ಲಿ NA ಬರುತ್ತಲ್ಲ ಅದನ್ನು. ಯಾಕೆ ಗೊತ್ತಾ, NA ಅನ್ನೋಂಥದ್ದು ನೀವು ಒಂದ್ಸಲಿ ಫೇಲ್ ಆದರೆ ಎಷ್ಟನೇ ಸತಿ ಪಾಸ್ ಆಗ್ತೀರ ಅನ್ನೋ ನಂಗೆ ಗೊತ್ತಿಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಸತಿ. ಐ ಹೋಪ್ ದಿಸ್ ಇಸ್ ದ ಸಮ್ 5th or 6th ಟೈಮ್ ನಾನು ಹೇಳ್ತಾ ಇರೋದು ಅನಿಸುತ್ತೆ. ಸೇಮ್ ಹೌದು, ಅದು ಹಾಗೆ ಇದೆ ಅದು, ಹೌದಾ. ಯಾಕೆ ನೋಡಿ ಬ್ಯಾಕ್ಲಾಗ್ ಪೇಪರ್ ಯಾವ ಥರ ಕೊಡ್ತಾರೆ ನಮಗೆ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ. ನಾನು ಒಂದು ಹೇಳ ಬಯಸ್ತೀನಿ ಸ್ಟೂಡೆಂಟ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಏನೇ ಆಗಿದ್ರೂ ಕೂಡ ಯೋಚನೆ ಮಾಡೋ ಟೈಮ್ ಅಲ್ಲ. ನೀವು ಏನು ತಪ್ಪು ಮಾಡ್ಕೊಂಡಿದ್ದೀರಾ ಅದನ್ನ ತಿದ್ದುಕೊಳ್ಳೋ ಟೈಮ್ ಇದು, ತಿದ್ದುಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ತುಂಬ ಸಮಸ್ಯೆಗಳಾಗುತ್ತೆ, ಅರ್ಥ ಆಗುತ್ತೆ, ಬಿಕಾಸ್ ನಾನು ಎಂಥ ಸ್ಟೇಜಲ್ಲಿ ಇದ್ದೆ ಅನ್ನೋದು ನನಗೆ ಗೊತ್ತಿದೆ, ಓಕೆನಾ. ಇಲ್ಲಿ ಮೇನ್ ಲ್ಯಾಕ್ ಆಫ್ ಗೈಡೆನ್ಸು, ಮತ್ತು ಯಾರೋ ನಿಮ್ಮನ್ನ ಮಿಸ್ಅಪ್ರಾಪ್ರಿಯೇಷನ್ ಮಾಡ್ತಿದ್ದಾರೆ ಅಂದರೆ ಅದು ನಿಮ್ಮನ್ನು ಒಂದು ರಾಂಗ್ ಪಾತ್ಗೆ ತಂದು ಕೊಡುತ್ತೆ. ಎರಡೂ ನನಗಾಗಿತ್ತು, ಓಪನ್ ಆಗಿ ಹೇಳ್ತಿದ್ದೀನಿ. ಏನು ಗೊತ್ತಾ, ನಮಗೆ ಒಂದು ಸಲ ಈ ಸಬ್ಜೆಕ್ಟ್ ಹಿಂಗಿದೆ ನಮಗೆ ಕ್ಲಾರಿಟಿ ಪ್ಲಸ್ ಪಿಕ್ಚರ್ ಗೊತ್ತಾದಾಗಲೇ ವಿ ಆರ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೂಡೆಂಟ್ ಟು ಸ್ಟಡಿ ಆ್ಯಂಡ್ ಕ್ಲಿಯರ್. ಇಲ್ಲ ನಿಮಗೇನೋ ಗೊತ್ತಿಲ್ಲ, ಏನೋ ಮಾಡ್ತಾ ಇದ್ದಾರೆ, ಏನೋ ಅರ್ಥನೇ ಆಗ್ತಿಲ್ಲ,
something we are blank and we are out of focus, we don't know the subject, we are lack of guidance, we don't know how to study, how to crack exam, ಇಷ್ಟು ಗೊತ್ತಿಲ್ಲ ಅಂದಾಗ ತುಂಬ ಕಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ಪ್ರಾಬ್ಲಮ್ ತುಂಬ ಜನ ಫೇಸ್ ಮಾಡಿರ್ತೀರ. ಆದರೆ ನೀವು ಈ ಥರ ಪ್ರಾಬ್ಲಮ್ನ ಹೇಳ್ಕೊಳಕ್ಕೆ ಹಿಂಜರ್ದಿರ್ತೀರಿ ಪೇರೆಂಟ್ಸ್ ಹತ್ರ, ಆಯಿತಾ? ಓಕೆನಾ? ಓಕೆ. ಸೊ ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ ನೀವು ಈಗ ನಿಮ್ಮ ತಂದೆ ತಾಯಿನ ಫೇಸ್ ಮಾಡೋವಂಥ ಒಂದು ಶಕ್ತಿ ನಿಮ್ಮಲ್ಲಿರಬೇಕು. ಬಿಕಾಸ್ ನಿಮಗೆ ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ, ಕರೆಕ್ಟಾ? ನಿಮಗೆ ಗೊತ್ತಿದೆ. ನಾನೀಗ ಹೇಳಿದೆ ಲ್ಯಾಕ್ ಆಫ್ ಗೈಡೆನ್ಸು ಮತ್ತು ಡಿಮೋಟಿವೇಟ್ ಆಗೋದು, ಇಲ್ಲ ಯಾರೋ ನಿಮ್ಮನ್ನ ಡೈವರ್ಷನ್ ಮಾಡೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಅಂತ. ಈ ಥರ ಪ್ರಾಬ್ಲಮ್ಸ್ಗಳು ನಿಮ್ಮಲ್ಲಿ ಏನಾದ್ರು ಇದ್ದರೆ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇದ್ದಿರುತ್ತೆ. ಬಿಕಾಸ್ ಕರೆಕ್ಟ್ ಗೈಡೆನ್ಸ್ ಇಲ್ಲಾಂದರೆ ಯಾರೋ ಸಬ್ಜೆಕ್ಟ್ ಪಾಸ್ ಮಾಡೋಕ್ಕಾಗಲ್ಲ. ಸ್ಪೆಷಲಿ ದ ಡಿಫಿಕಲ್ಟ್ ಸಬ್ಜೆಕ್ಟ್ ದಟ್ ಯು ಎನ್ಕೌಂಟರ್ ಇನ್ ಯರ್ ಬ್ರಾಂಚಸ್, ಹೌದಾ? ಸೊ ಈಗ ನೀವು ನಿಮ್ಮ ತಂದೆ ತಾಯಿನ ಆದಷ್ಟು ಕನ್ವಿನ್ಸ್ ಮಾಡಿ ಟೆಲ್ ಯೋರ್ ಪ್ರಾಬ್ಲಮ್ಸ್ ಟು ದೆಮ್. ಯಾಕೆಂದರೆ ತಂದೆ ತಾಯಂದಿರಿಗೆ ಒಂದೇ ಯೋಚನೆ ಇರುತ್ತೆ, ನಾವು ಮಕ್ಕಳನ್ನ ಅವ್ರು ಇಷ್ಟಪಟ್ಟೆ ಸೇರಿಸಿರ್ತಾರೆ ಇಂಜಿನಿಯರಿಂಗಿಗೆ ಅಂತ. ಇವಾಗ ಒಂದು ಕಾಲದಲ್ಲಿ ಇಂಜಿನಿಯರ್ ಅಂದರೆ ಒಂಥರ ಲೈಕ್ ದಿಸ್ ಟು ಟೆಲ್, ಇಂಜಿನಿಯರ್ ಮಾಡ್ತಿದ್ದಾರಾ ಇವರು, ಯಾಕೆಂದರೆ ಅವಾಗ ತುಂಬ ಕಡಿಮೆ ಹೋಗ್ತಿದ್ದಿದ್ದು. ಈಗ ಯಾರು ನೋಡಿ ಇಂಜಿನಿಯರಿಂಗ್ ಇಸ್ ಬಿಕಮಿಂಗ್ ಅ ಬಿಸ್ನೆಸ್. ತುಂಬ ಕಾಲೇಜ್ ಇದೆ ಇಂಜಿನಿಯರಿಂಗಿಗೆ. ಯಾರು ನೋಡೋ CS, IS, ಆಮೇಲೆ AIML, DS ಅವ್ರಿಗೆ ಇಷ್ಟ ಅಂದರೆ ತುಂಬ ದೊಡ್ಡ ಕಾಲೇಜ್ ಸಿಕ್ಕಿಲ್ಲ ಅಂದರೂ ಯಾವುದಾನ ಕಾಲೇಜ್ ಹೋಗಿ ಕಲ್ತ್ಕೊತಾರೆ. ಆ ಥರ ಆಗೋಗಿದೆ ಇವತ್ತು ಇಂಜಿನಿಯರಿಂಗು. ಸೊ ಎಲ್ಲ ಪೇರೆಂಟ್ಗೂ ಒಂದೇ ಆಸೆ ಇರುತ್ತೆ, ಮೈ ಡಾಟರ್ ವಾಂಟ್ಸ್ ಟು ಬಿ ಎನ್ ಇಂಜಿನಿಯರ್ ಅಂತ. ಅದಿದ್ದೇ ಇರುತ್ತೆ. ಮೈ ಸನ್ ವಾಂಟ್ಸ್ ಟು ಬಿ ಎನ್ ಇಂಜಿನಿಯರ್ ಅದಿದ್ದೇ ಇರುತ್ತೆ. ಆ ಟೈಮಲ್ಲಿ ಏನಾದರೂ ಒಂದು ಸಮಸ್ಯೆ ಅಂತ ಬಂದಾಗ ಫಸ್ಟು ನೀವು ನಿಮ್ಮ ಪೇರೆಂಟ್ಸ್ ಹತ್ರನೇ ಹೇಳ್ಕೋಬೇಕು ಅಲ್ವಾ? ಈಗ ನಿಮ್ಗೆ ಆ ಟೈಮ್ ಸಿಕ್ಕಿದೆ, ಅದನ್ನು ಕರೆಕ್ಟ್ ಯೂಟಿಲೈಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಫಸ್ಟು ನೀವು ಸೆಲ್ಫ್ ಡಿಮೋಟಿವೇಟ್ ಮಾಡಿಕೊಂಡ್ರೆ ನಿಮಗಿನ್ನೂ ಹಿಂಸೆ ಆಗುತ್ತೆ. ನೀವೇ ನಿಮ್ಮನ್ನು ಸೆಲ್ಫ್ ಡಿಫೆಂಡ್ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ ಅಂದಾಗ, ವಾಂಟೆಡ್ ಟು ಟೆಲ್ ಯು ಒನ್ ಥಿಂಗ್. ಈಗ ನೀವೇನೋ ಫೇಲ್ ಆಯಿತು ಅಂತ ನೀವು ಸ್ವಲ್ಪ ಡಿಮೋಟಿವೇಟ್ ಆಗಿ ನೀವು ಕೂತ್ಕೊಳ್ತೀರಾ. ಅದೇ ಟೈಮ್ಗೆ ನಿಮ್ಮ ಪೇರೆಂಟ್ಸು ಹಾಗೆ ಸ್ಕೋಲ್ಡ್ ಮಾಡ್ತಿರ್ತಾರೆ, ನೀನ್ಯಾಕೆ ಮಾರ್ಕ್ಸ್ ತೊಗೊಂಡಿಲ್ಲ, ಎಲ್ಲರೂ ತೊಗೊಂಡ್ರಲ್ಲ, ನೀನ್ಯಾಕೆ ಮಾಡಿಲ್ಲ, ಯಾಕೆ ಓದಲಿಲ್ಲ, ಏನಾಯಿತು ಅಂತ ದೇ ಆಸ್ಕ್ ಯು ಲಾಟ್ ಆಫ್ ಕ್ವಶನ್. ಅದು ಏನಾಗುತ್ತೆ, ನಿಮ್ಮ ಡಿಮೋಟಿವೇಶನ್ ಪ್ಲಸ್ ದೋಸ್ ಕ್ವಶನ್ಸ್, ಪ್ರೆಷರ್, ಫ್ರಸ್ಟ್ರೇಷನ್ ಎಲ್ಲ ಒಂದು ಭಾಗ ಸೇರಿಕೊಂಡು ನಿಮಗೆ ಆಲ್ಮೋಸ್ಟ್ ಇಟ್ ವಿಲ್ ಹಿಟ್ ಯು ಲೈಕ್ ಎನಿಥಿಂಗ್ ಆ್ಯಂಡ್ ಯು ವಿಲ್ ಬಿ ಲಿಟ್ರಲಿ ಔಟ್ ಆಫ್ ಫೋಕಸ್. ಆ್ಯಂಡ್ ನಿಮ್ಮ ಬ್ರೈನು ಕೂಡ ಎಫೆಕ್ಟ್ ಆಗುತ್ತೆ ನಿಮ್ಮ ಬ್ರೈನಿಗೆ. ಸೊ ನೀವು ಫಸ್ಟು ನೀವು ಡಿಮೋಟಿವೇಟ್ ಆಗದೆ ನಿಮ್ಮ ತಂದೆ ತಾಯಿಗೆ ಕೂಲಂಕುಷವಾಗಿ ವಿಷಯನ ಅರ್ಥ ಮಾಡಿಸಿ, ಏನಾಗಿತ್ತು ನನಗೆ, ಯಾಕೆ ಹಂಗಾಯಿತು, ಏನು ಎತ್ತ ಅಂತ ತಿಳಿಸಿ ನಿಮ್ಮ ತಂದೆ ತಾಯಿಗೆ ನಾನು ಇದನ್ನ ಸರಿ ಮಾಡ್ಕೋತೀನಿ ಅಂತ ಹೇಳಿ. ಬಿಕಾಸ್ ಲೈಫ್ ಇಸ್ ನಾಟ್ ಓನ್ಲಿ ಅ ಫೇಲ್ಯೂರ್, ಹೌದಾ? ಇವತ್ತು ಯಾರ್ಯಾರು ಫೇಲ್ಯೂರ್ ಇದ್ದಾರೆ ಎಲ್ಲ ದೊಡ್ಡ ಮಟ್ಟದಲ್ಲಿದ್ದಾರೆ, ದೊಡ್ಡ ಕಂಪ್ನಿ ಓಪನ್ ಮಾಡಿದ್ದಾರೆ, ತಂದೆ ಸ್ವಂತ ಒಂದು ಇನ್ಸ್ಟಿಟ್ಯೂಟ್ ಥರ ಓಪನ್ ಮಾಡಿಕೊಂಡು ಅಥವಾ ಒಂದು ಸ್ವಂತ ಕಂಪನಿ ಓಪನ್ ಮಾಡ್ಕೊಂಡು ಅಥವಾ ಏನೋ ಒಂದು ಯಾವುದೋ ಒಂದು ಫೀಲ್ಡಲ್ಲಿ ಅಚೀವ್ ಮಾಡ್ಕೊಂಡು ಬಂದಿದ್ದಾರೆ. ನೀವು ಇದೊಂದನ್ನೇ ಇಟ್ಕೊಂಡು ನಾನು ಇಡೀ ಜೀವನ ಮುಗ್ದಾಯ್ತು ಅಂದರೆ ಖಂಡಿತ ಇಲ್ಲ. ಹಂಗೆ ಅಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಒಂದು ಫೇಲ್ಯೂರಿಂದ ಇಡೀ ಜೀವನ ಮುಗ್ದೋಗುತ್ತೆ ಅನ್ನೋದಾಗಿದ್ದರೆ ಇವತ್ತು ಎಂತೆಂಥ ದೊಡ್ಡವರು ಇರ್ತಿರ್ಲಿಲ್ಲ, ಹೇಳ್ತಾ ಇದ್ದೀನಿ. ಇವತ್ತು ತುಂಬ ದೊಡ್ಡವ್ರು ನೀವು ನೋಡಿದ್ರೆ ಅವರು ಫೇಲ್ಯೂರ್ ಇಲ್ಲದೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಆ ಥರ ಥಿಂಕ್ ಮಾಡ್ತಾ ಹೋದರೆ, ನನಗೆ ಪ್ರಾಬ್ಲಮ್ ಆಯಿತು, ನನಗೆ ಇಶ್ಯೂ ಆಯಿತು, ನಂಗೆ ಹಿಂಸೆ ಆಯಿತು, ನನಗೆ ಕಷ್ಟ ಆಯಿತು, ನನ್ನ ಲೈಫೇ ಕ್ಲೋಸ್ ಆಯಿತು, ನನಗೆ ಇನ್ನೇನಿಲ್ಲ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಮೋರ್ ಇನ್ ಮೈ ಲೈಫ್ ಅಂದರೆ ನೋ, ಯು ಆರ್ ದ ಲೂಸರ್. ಯು ಹ್ಯಾವ್ ಲಾಟ್ ಟು ಅಚೀವ್. ತುಂಬ ದಾರಿಗಳಿದೆ. ಫಸ್ಟು ನಿಮ್ಮ ದಾರಿ ಕಂಡುಕೊಳ್ಳಿ. ಅದು ನೀವು ಕಂಡುಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಇದೆಲ್ಲ ನಾನು ಕಳ್ಕೊಂಡಿದ್ದು, ಈಗ ನಾನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ಸ್ಟಿಲ್ ನಾಟ್. ಓಕೆನಾ? ನಾನು ಲೈಫಲ್ಲಿ ಏನು ಮಾಡಬೇಕನ್ನೋದು ಕಳ್ಕೊಂಡೆ. ಐ ಹ್ಯಾಡ್ ಲಾಟ್ ಆಫ್ ಡಿಮೋಟಿವೇಶನ್ಸ್, ಐ ಹ್ಯಾಡ್ ಲಾಟ್ ಆಫ್ ಡೈವರ್ಷನ್ಸ್ ಅಂದರೆ ವ್ಯಕ್ತಿಯಿಂದ ನನಗೆ ತುಂಬ ಡೈವರ್ಟ್ ಆಗ್ತಿತ್ತು. ಸೊ ದಟ್ ಡೈವರ್ಷನ್ ವಾಸ್ ಆಲ್ಸೋ ಹ್ಯೂಜ್ ಪ್ರಾಬ್ಲಮ್ ದಟ್ ಲೆಡ್ ಟು ಇಶ್ಯೂ. ಆ್ಯಂಡ್ ಅಲಾಂಗ್ ವಿತ್ ಲ್ಯಾಕ್ ಆಫ್ ಗೈಡೆನ್ಸ್ ಇರಲಿಲ್ಲ. ಏನು ಮಾಡಬೇಕು ಅಂತ ವಿ ವರ್ ಝೀರೋ ವಿತ್ ದ ಗೈಡೆನ್ಸ್. ಎಲ್ಲದರಲ್ಲೂ ನಾವು ಝೀರೋ ಇದ್ವಿ. ಇಷ್ಟೆಲ್ಲ ಇದ್ದ ಕಾರಣ ಐ ಫೇಸ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್. ಸೊ ಆ ಪ್ರಾಬ್ಲಮ್ ನಿಮಗಾಗಬಾರ್ದು ಅಂದರೆ ಫಸ್ಟು ಇವತ್ತಿಂದ ನೀವು ಕೂತ್ಕೊಂಡು ನಿಮ್ಮ ದಾರಿಯನ್ನು ನೀವು ಕಂಡುಕೊಳ್ಳಿ. ಓಕೆನಾ? ಎಸ್ಪೆಷಲಿ ಎಲ್ಲರಿಗೂ ಇದು ನಿಮ್ಮ ದಾರಿನ ಕಂಡುಕೊಳ್ಳಿ ಅಂತ ಹೇಳಿದ್ರೆ ಇಟ್ಸ್ ಆಲ್ ಎವ್ರಿ ಒನ್.
ಎಲ್ಲರೂ ಕೂತು ಕರೆಕ್ಟಾಗಿ ನೀವು ದಾರಿ ಕಂಡುಕೊಳ್ಳಿ. ನಾನು ಏನು ಮಾಡಬೇಕು? ಬೀಯಿಂಗ್ ಎನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್, ಡು ಐ ಹ್ಯಾವ್ ಟು ಗೋ ಟು ಸಾಫ್ಟ್ವೇರ್ ಆರ್ ಡು ಐ ಹ್ಯಾವ್ ಟು ಗೋ ಟು ಕೋರ್ ಎಲ್ಲ ಚೆಕ್ ಮಾಡಿಕೊಂಡು ಏನೇನು ಕಲಿಬೇಕು, ಏನೇನು ಮಾಡಬೇಕು, ನಾನು ಎಷ್ಟು ಮಟ್ಟಿಗೆ ನಾನು ಡೆವಲಪ್ ಆಗಬೇಕು. ಒಂದು ಕಂಪ್ನಿ ನನ್ನ ಬಾಗ್ಲಿಗೆ ಬರ್ತಿದೆ, ನಾನು ಇಂಟ್ರ್ಯೂ ಮಾಡೋಕ್ಕೆ ಬರುತ್ತೆ ಒಂದು ಕಂಪ್ನಿ ಅಂದರೆ, ನಾನು ಆ ಟೈಮಲ್ಲಿ ನನ್ನ ಕಂಪ್ನಿ ಒಳಗೆ ಹೋಗೋಕ್ಕೆ ನಾನು ಏನೇನು ಡೆವಲಪ್ಡ್ ಆಗಿರಬೇಕು ಅದನ್ನೆಲ್ಲ ನೀವು ಹುಡುಕ್ತಾ ಬನ್ನಿ. ಸ್ಟಾರ್ಟ್ ಫೈಂಡಿಂಗ್ ಯರ್ ಪಾತ್, ಸ್ಟಾರ್ಟ್ ಫೈಂಡಿಂಗ್ ಯರ್ ಕೆರಿಯರ್, ಚೂಸ್ ಯರ್ ಕೆರಿಯರ್ ಫ್ರಮ್ ನಾವು. ಇಲ್ಲಾಂದರೆ ನೀವು ತುಂಬ ಲಾಸ್ ಮಾಡ್ಕೋತೀರಾ. ಆಮೇಲೆ ಕೂತು ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸಿಕ್ಕದ ರೋಲ್ಗೆ ಹಾಕ್ತೀರಿ, ನೀವು ಸಿಕ್ಕದ ರೋಲಿಗೆ ಹಾಕ್ತೀರಿ. ನಿಮಗೆ ಗೊತ್ತೇ ಇಲ್ಲ ನಾನು ಏನಕ್ಕೆ ಅಪ್ಲೈ ಮಾಡ್ತಿದ್ದೀನಿ ಅಂತ. ಯಾವುದೋ 2 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿರ್ತೀರ, ಅದು ತೊಗೊಂಡೋಗ್ಬಿಟ್ಟು ಬೇಜಾನ್ ಸಿಕ್ಕಿದ ಜಾಬ್ಸ್ಗೆಲ್ಲ ಹಾಕ್ತಾನೆ ಇರ್ತೀರ. ಹಂಗಲ್ಲ, ಹ್ಯಾವ್ ಟು ಪರ್ಫೆಕ್ಟ್ಲಿ ಚೂಸ್ ಯರ್ ಕ್ಯಾರಿಯರ್ ಆ್ಯಂಡ್ ಮೂವ್ ಫಾರ್ವರ್ಡ್. ಹೌದಲ್ವಾ? ಇದು ಮ್ಯಾಟರು. ಸೊ ಫೇಲ್ಯೂರ್ ಸ್ಟೂಡೆಂಟ್ಸು ಕೂಡ ಇದನ್ನ ಈಗಲಿಂದನೇ ಆರಂಭ ಮಾಡಿ. ನಿಮ್ಮ ತಂದೆ ತಾಯಂದಿರಿಗೆ ನಾನೇನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ, ದಯವಿಟ್ಟು ಏನೇ ತೊಂದರೆ ಆಗಿದ್ರು ಮಗುವಿಂದ, ಏನೇ ಪ್ರಾಬ್ಲಮ್ ಆಗಿದ್ರು ಅಂದರೆ ಫೇಲ್ಯೂರ್ ಆಗಿತ್ತು ಏನಾಗಿದ್ರು ಅದನ್ನು ದಯವಿಟ್ಟು ಅವರ ಸಿಚುಯೇಷನ್ ಅರ್ಥ ಮಾಡಿಕೊಂಡು, ಅವ್ರಿಗೆ ಏನು ಸಮಸ್ಯೆ ಆಗಿತ್ತು ಅರ್ಥ ಮಾಡಿಕೊಂಡು 100% ನೀವು ಪರಿಹಾರ ಕೊಡಿ. ನೀವು ಸ್ಟೂಡೆಂಟ್ ಜೊತೆಗೆ ನಿಂತ್ಕೊಳ್ಳಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಟ್ರೈ ಟು ಸ್ಟ್ಯಾಂಡ್ ವಿತ್ ಎ ಸ್ಟೂಡೆಂಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಬಿಕಾಸ್ ಎ ಸ್ಟೂಡೆಂಟ್ ನೀಡ್ ಸಮ್ ಮೋಟಿವೇಶನ್, ಎ ಸ್ಟೂಡೆಂಟ್ ನೀಡ್ ಸಮ್ ಗೈಡೆನ್ಸ್, ಎ ಸ್ಟೂಡೆಂಟ್ ನೀಡ್ ಸಮ್ ಸ್ಟ್ರೆಂತ್. ಅದು ಪೇರೆಂಟ್ಸಿಂದನೂ ಸಿಗೋಕ್ಕೆ ಸಾಧ್ಯ, ಟೀಚರಿಂದನೂ ಸಿಗೋಕ್ಕೆ ಸಾಧ್ಯ. ಹೌದಾ? ಯಾಕೆಂದರೆ ನಾನು ಇಲ್ಲಿ ತುಂಬ ವಿಷಯ ಡಿಸ್ಕಸ್ ಮಾಡ್ತಿದ್ದೀನಿ. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ದ ಮೋಟಿವೇಶನ್, ನಿಮ್ಮ ಕ್ಯಾರಿಯರ್ ಗೈಡೆನ್ಸ್ ಕೂಡ ಕೊಡ್ತಿದ್ದೀನಿ. ಇವಾಗಿಂದ ಮಾಡ್ಕೊಂಡು ಹೋದರೆ ಎಷ್ಟು ಒಳ್ಳೆಯದು ಅಂತ. ಹೌದಾ? ಆ್ಯಂಡ್ ಮೋರ್ ಓವರ್ ಪೇರೆಂಟ್ಸ್ಗಳು ಎಷ್ಟು ನೀವು ಮಕ್ಕಳನ್ನ ಡಿಮೋಟಿವೇಟ್ ಮಾಡ್ತೀರಾ, ಎಷ್ಟು ನೀವು ಮಕ್ಕಳನ್ನ ಸ್ಕೋಲ್ಡ್ ಮಾಡ್ತೀರಾ, ಅಷ್ಟು ದೇ ಗೋ ಡೌನ್. ಡೋಂಟ್ ಡೂ ಇಟ್. ಆ್ಯಂಡ್ ನೀವು ಕೂಡ ಅದಕ್ಕೆ ಆಸ್ಪದ ಕೊಡಬೇಡಿ. ಫಸ್ಟು ನೀವೇ ಆಸ್ಪದ ಕೊಡೋದು. ನೀವು ಮಾತಾಡಿಲ್ಲ ಅಂದರೆ ಅಲ್ಲಿ ನಿಮ್ಮ ಇದಾಗೆ ಬರುತ್ತೆ. ಆಯಿತಾ? ಇವಾಗ ನೀವು ಏನೋ ವಿಷಯಕ್ಕೆ ಫೈಟ್ ಆಗ್ತಿರುತ್ತೆ, ನೀವು ತಪ್ಪೇ ಮಾಡಿಲ್ಲ ಅಂದರೂ ನೀವು ಸುಮ್ಮನೆ ನಿಂತಿದ್ರೆ ಅವಾಗ ಅದು ನಿಮ್ಮ ಬೆರಳೆ ತಾನೇ ತೋರಿಸೋದು. ಹೇಳ್ತಾರೆ ನೀನು ಸುಮ್ಮನಿದ್ಯಾ ಅಂದರೆ ನೀನು ತಪ್ಪು ಮಾಡಿದ್ಯಾ ಅಂತ. ರೈಟ್ ಅಲ್ವಾ? ನೀನು ಏನೋ ನೀನಾದ್ರು ಹೇಳಕ್ಕೆ ಟ್ರೈ ಮಾಡಿದ್ರೆ, ಅವ್ರು ಇಫ್ ಯು ಟ್ರೈ ಟು ಸೇ ದಟ್ ನಾನು ಇದು ಮಾಡಿಲ್ಲ, ನಾನು ತಪ್ಪಾಯಿತು, ನಾನು ತಪ್ಪೇನು ಮಾಡಿಲ್ಲ, ನಾನು ಏನೂ ಇದು ಮಾಡಿಲ್ಲ ಅಂತ ನೀವು ಡಿಫೆಂಡ್ ಮಾಡ್ಕೊಂಡಾಗಲೇ ಎಲ್ಲ ಸರಿ ಹೋಗೋಕ್ಕೆ ಸಾಧ್ಯ. ನೀವು ಸುಮ್ಮನೆ ನಿಂತ್ಕೊಂಡ್ರೆ ನಿಮ್ಮ ತಲೆಗೆ ಎಲ್ಲ ಬರುತ್ತೆ. ಫಸ್ಟ್ ಅದನ್ನು ಮಾಡ್ಕೋಬೇಡಿ. ದಯವಿಟ್ಟು ಪ್ಲೀಸ್ ಟು ಮೇಕ್ ಶ್ಯೂರ್ ದಟ್ ಯು ಟ್ರೈ ಟು ಕನ್ವಿನ್ಸ್ ಯುವರ್ ಪೇರೆಂಟ್ಸ್. ಫಸ್ಟ್ ಯು ಬಿ ಮೋಟಿವೇಟೆಡ್ ಆ್ಯಂಡ್ ನೀವು ಆಗಿರೋ ತಪ್ಪನ್ನು ತಿದ್ದುಕೊಳ್ಳಿ. ಏನಾದ್ರು ಕರೆಕ್ಟಾಗಿ ಬರೆದಿದ್ದೀರಾ ಅಂದರೆ ರಿವ್ಯಾಲ್ಯೂಷನ್ಗೆ ಹಾಕಿ. ರಿವ್ಯಾಲ್ಯೂಷನ್ಗೆ ಹಾಕೋಕ್ಕೆ ಮುಂಚೆ 100 ಸಲ ಚೆಕ್ಔಟ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, 3rd ಸೆಮ್ದು ಏನಾದ್ರೂ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಬಿಟ್ಟಿದ್ರೆ ನಾನು ಅದಕ್ಕೂ ಕೂಡ ವೀಡಿಯೋ ಮಾಡ್ತೀನಿ. ನಾಳೆ ಚೆಕ್ ಮಾಡ್ತೀನಿ, ಇವತ್ತು ಬಿಟ್ಟಿದ್ರೆ ನಾಳೆ ಮಾಡ್ತೀನಿ, ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ ಏನು ಆಯ್ತಾ ಅಂತ. ನೀವು ರಿವ್ಯಾಲ್ಯೂಷನ್ಗೆ ಹಾಕೋಕ್ಕೆ ಮುಂಚೆ ಏನೇನು ಚೆಕ್ ಮಾಡಬೇಕು, ಹೇಗೆ ವರ್ಕ್ ಮಾಡಬೇಕು ಅದೆಲ್ಲ ನಾನು ಮಾಡ್ತೀನಿ ವೀಡಿಯೋನ. ಅದಕ್ಕೂ ಮುಂಚೆ ಇದಿಷ್ಟು ತಿಳ್ಕೊಂಡಿರಿ. ಏನೇನು ಹೇಳಿದೆ ಇವಾಗ, ನೀವು ಆದಷ್ಟು ಯು ಹ್ಯಾವ್ ಟು ಸ್ಟೇ ಮೋಟಿವೇಟೆಡ್, ಟ್ರೈ ಟು ಕನ್ವಿನ್ಸ್ ಯುವರ್ ಪೇರೆಂಟ್ಸ್. ಆ್ಯಂಡ್ ಇನ್ನೊಂದೇನಂತಂದರೆ ಪ್ಲೀಸ್ ಟು ಮೇಕ್ ಶ್ಯೂರ್ ದಟ್ ಯು ಸ್ಟೇ ಸ್ಟ್ರಾಂಗ್ along with start looking at your career, start working at your career. ಲೈಫ್ ಇಸ್ ಮೋರ್, ಇನ್ನೂ ಇದೆ, ಎಕ್ಸ್ಪ್ಲೋರ್ ಮಾಡಿ. ಇದೊಂದಕ್ಕೆ ಕುಗ್ಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ದಯವಿಟ್ಟು ನೀವು ಫಸ್ಟು ನಿಮ್ಮ ಕೆರಿಯರ್ ಚೂಸ್ ಮಾಡ್ಕೊಳ್ಳಿ. ನಿಮ್ಮನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಪೇರೆಂಟ್ಸ್ ಕನ್ವಿನ್ಸ್ ಮಾಡಿ. ರಿವ್ಯಾಲ್ಯೂಷನ್ ಬಗ್ಗೆ ನಾನು ಆದಷ್ಟು ಬೇಗ ಮಾತಾಡ್ತೀನಿ. ಸೊ ದಯವಿಟ್ಟು ಇದಿಷ್ಟನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ದಿಸ್ ಇಸ್ ಅ ರಿಸಲ್ಟ್ ಅಪ್ಡೇಟ್ ಕಮ್ ಮೋಟಿವೇಶ್ನಲ್ ವೀಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು.